ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಶ್ರೀರಾಮನವಮಿ ದಿನ ಶ್ರೀರಾಮನಿಗೆ ಯಾಕೆ ಪಾನಕವನ್ನು ಅರ್ಪಿಸಲಾಗುತ್ತೆ ಮತ್ತು ಪಾನಕದ ಮಹತ್ವ ಏನು ಅನ್ನೋದನ್ನು ನೋಡೋಣ. ನಿಮ್ಗೆ ಗೊತ್ತಿರೋ ಪ್ರಕಾರ ಪ್ರತಿ ವರ್ಷ ನೋಡ್ರಿ ಶ್ರೀರಾಮ ದೇವರ ನವಮಿಯ ಆಚರಣೆಯ ಟೈಮಲ್ಲಿ ಏನಪ್ಪ ಅಂತಂದರೆ ಶ್ರೀರಾಮನಿಗೆ ಪಾನಕ ಮತ್ತು ಕೋಸಂಬರಿ ನೈವೇದ್ಯವನ್ನು ಮಾಡ್ತಾರೆ. ಹಾಗೆ ಗೋಧಿ ಉಂಡೆಯನ್ನು ಕೂಡ ನೈವೇದ್ಯವನ್ನು ಮಾಡ್ತಾರೆ. ಈ ದಿನ ವಿಡಿಯೋದಲ್ಲಿ ನೋಡ್ರಿ, ಪಾನಕವಿಲ್ಲದೆ ಏನಪ್ಪ ಅಂತಂದರೆ ರಾಮನವಮಿ ಆಚರಣೆ ಅಂತೂ ಯಾರೂ ಮಾಡೋದೇ ಇಲ್ಲ ಆಲ್ಮೋಸ್ಟ್. ಈ ಒಂದು ಪಾನಕವನ್ನು ರಾಮನವಮಿ ದಿವಸ ನಾವು ಯಾಕೆ ವಿಶೇಷವಾದ ಒಂದು ನೈವೇದ್ಯವಾಗಿ ಅರ್ಪಿಸಿ ಶ್ರೀರಾಮನನ್ನು ಸಂತುಷ್ಟಗೊಳಿಸಲಾಗುತ್ತೆ ಅನ್ನೋದನ್ನು ನೋಡೋಣ. ಶ್ರೀರಾಮನವಮಿ ದಿವಸ ಶ್ರೀರಾಮನಿಗೆ ಪಾನಕವನ್ನು ಏಕೆ ನಾವು ನೈವೇದ್ಯವಾಗಿ ಅರ್ಪಿಸ್ತೀವಿ ಮತ್ತು ಪಾನಕಕ್ಕೆ ಮತ್ತು ಶ್ರೀರಾಮನಿಗೆ ಇರುವಂಥ ಸಂಬಂಧ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ರಾಮನವಮಿ ವಿಶೇಷ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಶ್ರೀರಾಮನ ಆರಾಧನೆಯನ್ನು ಮಾಡಲಾಗುತ್ತೆ. ಈ ಒಂದು ರಾಮನ ಜೀವನ ಸಿದ್ಧಾಂತಗಳನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಲು ಏನಪ್ಪ ಅಂತಂದ್ರೆ ಪ್ರಯತ್ನವನ್ನು ಮಾಡ್ತೇವೆ. ಈ ದಿನ ನೋಡ್ರಿ ರಾಮನ ಬಾಲರೂಪವನ್ನು ಪೂಜಿಸೋದು ವಾಡಿಕೆ. ಮತ್ತು ಇದರೊಂದಿಗೆ ಏನಂತಂದ್ರೆ ರಾಮನ ಪ್ರಿಯವಾದ ವಸ್ತುಗಳನ್ನು ರಾಮನಿಗೆ ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ. ಮತ್ತು ಅದರಲ್ಲಿ ಏನಂತಂದ್ರೆ ನೈವೇದ್ಯವನ್ನು ಸ್ಪೆಷಲ್ಲಾಗಿ ಏನಪ್ಪ ಅಂದ್ರೆ ಪಾನಕವನ್ನು ಅರ್ಪಿಸಲಾಗತ್ತೆ. ನೋಡ್ರಿ, ಬೆಲ್ಲದ ಪಾನಕ ಅದು. ಈ ದಿನ ಯಾವುದೇ ರಾಮನ ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದರೂ ಕೂಡ ಅಲ್ಲಿ ಏನಂತಂದ್ರೆ ರಾಮನಿಗೆ ಅರ್ಪಿಸಿದ ಪಾನಕವನ್ನು ಪ್ರಸಾದವಾಗಿ ನೀಡೋದನ್ನು ನೀವು ಗಮನಿಸ್ಬೋದು. ಇನ್ನೂ ಹೆಚ್ಚಿನ ಮನೆಗಳಲ್ಲಿ ಏನಂತಂದ್ರೆ ರಾಮನಿಗೆ ಈ ದಿನ ಪಾನಕವನ್ನು ಪ್ರಸಾದವಾಗಿ ನೀಡೋದನ್ನು ಕೂಡ ನೋಡಿರ್ಬೋದು. ಮನೆಗೆ ಹೋದ್ರೆ ಪಾನಕ ಮತ್ತು ಕೋಸಂಬರಿ ಮಜ್ಜಿಗೆಯನ್ನು ಕೊಡ್ತಾರೆ. ಹೆಚ್ಚಿನ ಮನೆಗಳಲ್ಲಿ ಏನಂತಂದ್ರೆ ಶ್ರೀರಾಮನಿಗೆ ಏನಂದ್ರೆ ಪಾನಕವನ್ನು ನೈವೇದ್ಯವಾಗಿ ಮಾಡಿರ್ತಾರೆ. ಯಾಕಪ್ಪ ಅಂತಂದರೆ ರಾಮನಿಗೆ ಪಾನಕ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ. ಮತ್ತು ರಾಮ ನೋಡ್ರಿ ಈ ಒಂದು ಪಾನಕವನ್ನು ಯಾಕೆ ಇಷ್ಟಪಡ್ತಾನೆ ಅನ್ನೋದನ್ನು ಕೂಡ ನೋಡೋಣಂತೆ. ರಾಮನಿಗೆ ಈ ದಿನ ಅರ್ಪಿಸುವ ಪಾನಕ ಅಂತ ಅಂದರೆ ಏನು ಅಂತ ನೋಡೋದಾತಂತಂದ್ರೆ ಶ್ರೀರಾಮನವಮಿಯಿಂದ ತಯಾರಿಸುವಂಥ ಈ ಒಂದು ಪಾನಕ ಮಾತ್ರ ಅಲ್ಲ, ಎಲ್ಲ ರೀತಿಯ ಪಾನಕಗಳು ದಕ್ಷಿಣ ಭಾರತದೊಳಗೆ ಏನಂದ್ರೆ ಜನಪ್ರಿಯ ಅಂತಲೇ ಹೇಳ್ಬೋದು. ಇದನ್ನು ಏನಂತಂದರೆ ಹೆಚ್ಚಾಗಿ ಸಾಂಪ್ರದಾಯಿಕ ದೃಷ್ಟಿಯಿಂದ ಏನಂತಂದರೆ ರಾಮನವಮಿ ದಿವಸ ತಯಾರು ಮಾಡ್ತಾರೆ. ರಾಮನವಮಿಯಿಂದ ತಯಾರಿಸುವಂಥ ಈ ಒಂದು ಪಾನಕ ಏನಪ್ಪ ಅಂದರೆ ನೀರು, ಬೆಲ್ಲ ಮತ್ತು ಕರಿಮೆಣಸು, ಒಣಶುಂಠಿ, ಏಲಕ್ಕಿ ಇದನ್ನೆಲ್ಲ ಹಾಕಿ ಮಾಡುವಂತಹ ಒಂದು ಪಾನೀಯ. ಇದು ನಾಲಿಗೆಗೆ ರುಚಿ ಕೊಡೋದು ಅಲ್ಲದೇ ಬೇಸಿಗೆಯಲ್ಲಿ ಏನಂತಂದರೆ ದೇಹಕ್ಕೆ ತಂಪಾದ ಒಂದು ಪಾನೀಯ ಅಂತಲೇ ಹೇಳ್ಬೋದು. ನೋಡ್ರಿ, ಇದೇನಂದರೆ ವಿಶೇಷವಾದ ಒಂದು ಶಕ್ತಿಯನ್ನು ನೀಡುತ್ತೆ. ಮತ್ತು ಪಾನಕವನ್ನು ಏನಂದ್ರೆ ರಾಮನಿಗೆ ರಾಮನವಮಿ ದಿವಸದಂದು ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡಲಾಗುತ್ತೆ. ಮತ್ತು ರಾಮನವಮಿ ದಿವಸ ಈ ಒಂದು ಪಾನಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೂಡ ನೀಡಲಾಗಿತ್ತು. ನೋಡ್ರಿ, ಪಾನಕ ಏನಪ್ಪ ಅಂತಂದ್ರೆ ರಾಮನ ಒಂದು ನೆಚ್ಚಿನ ಪಾನೀಯ ಆಗಿದ್ದು ಹೆಂಗೆ ಅಂತ ನೋಡೋದಾತಂದ್ರೆ ದಂತಕಥೆಗಳ ಪ್ರಕಾರ ಏನಂತಂದ್ರೆ ರಾಮನು ಏನಂದ್ರೆ 14 ವರ್ಷಗಳ ಕಾಲ ಕಾಡಿಗೆ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಮನು ಕಾಡಿನ ಹಾದಿಯೊಳಗೆ ಏನಂತಂದ್ರೆ ಈ ಸುಡುವ ಸೂರ್ಯನ ಕಿರಣಗಳ ಕೆಳಗೆ ನಡ್ಕೊಂಡು ಹೋಗ್ತಿರ್ತಾರಲ್ಲ, ಈ ಒಂದು ಸಮಯದಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗ್ತಿರ್ತಾರೆ. ನೋಡ್ರಿ, ಈ ಸಮಯದೊಳಗೆ ದೇಹವನ್ನು ತಂಪಾಗಿಸಲು ಹಾಗೂ ಸೂರ್ಯನ ಶಾಖದಿಂದ ಏನಂದ್ರೆ ತಡ್ಕೋಬೇಕಪ್ಪ ಅಂತಂದು ಏನಂದ್ರೆ ನೈಸರ್ಗಿಕವಾದ ಶುದ್ಧ ಆಹಾರ ಪದಾರ್ಥಗಳಿಂದ ಏನಂದ್ರೆ ಆ ಟೈಮಲ್ಲಿ ಪಾನಕ ಅವರಿಗೆ ಮುಖ್ಯ ಆಗಿತ್ತು. ಸರಳವಾಗಿ ಹಾಗೂ ಏನಂತಂದ್ರೆ ಬೇಗ ಜಲ್ದಿ ಆಗುವಂತಹ ಪಾನಕ ಅಂತಂದ್ರೆ ಇದು. ನೋಡ್ರಿ, ಸೂರ್ಯನ ಅತಿಯಾದ ಶಾಖದ ನಡುವೆ ಏನಂದ್ರೆ ದೈಹಿಕವಾಗಿಯೂ ಕೂಡ ನೋಡ್ರಿ ತಂಪು ಅವಶ್ಯಕತೆ ಇತ್ತು ಆ ಒಂದು ಸಂದರ್ಭದೊಳಗೆ. ಹಾಗಾಗಿ ನೋಡ್ರಿ ಅದು ಏನಂತಂದ್ರೆ ಈ ಒಂದು ಪಾನಕ ಏನಂದ್ರೆ ರಾಮನಿಗೆ ಇದು ಉಲ್ಲಾಸವನ್ನು ತಂದು ಕೊಡ್ತು ಅಂತಂದು ಹೇಳ್ಬೋದು. ರಾಮನ ಜೀವನ ಮತ್ತು ಎಷ್ಟು ಸರಳ ಅನ್ನೋದನ್ನು ಕೂಡ ಇದು ಸಂಕೇತಿಸುತ್ತೆ. ಹಾಗಾಗಿ ರಾಮನನ್ನು ಪೂಜಿಸೋ ಸಮಯದಲ್ಲಿ ಏನಂದ್ರೆ ಜನರು ಪಾನಕವನ್ನು ಅರ್ಪಿಸ್ತಾ ಬರ್ತಾಯಿದ್ದಾರೆ ಅವತ್ತಿಂದ ಇವತ್ತಿನವರೆಗೂ. ಈ ದಿನ ರಾಮನಿಗೆ ಏನಂತಂದ್ರೆ ಪಾನಕ ಅರ್ಪಿಸೋದ್ರ ಹಿಂದೆ ಮತ್ತೊಂದು ಕಾರಣ ಏನಂತಂದ್ರೆ ಈ ಒಂದು ರಾಮನವಮಿ ಹಬ್ಬ ಬೇಸಿಗೆ ಆರಂಭದೊಂದಿಗೆ ಆಚರಿಸಲಾಗುವಂಥ ಹಬ್ಬ ಆಗಿರೋದ್ರಿಂದ ಈ ಸಮಯದಲ್ಲಿ ಹೆಚ್ಚಾಗಿ ಏನಂತ ಬೇಸಿಗೆ ಇರೋದ್ರಿಂದ ಪಾನಕ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಅಂತಂದು ಏನಂತಂದರೆ ಈ ಒಂದು ಪಾನಕವನ್ನು ಮಾಡಲಾಗುತ್ತೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ಸೂರ್ಯನ ಶಾಖದಿಂದ ಇದು ರಕ್ಷಣೆಯನ್ನು ನೀಡಲು ನಮ್ಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡ್ರಿ, ಮತ್ತು ರಾಮನವಮಿ ಪಾನಕದ ಮಹತ್ವ ನೋಡೋದಾತಪ್ಪ ಅಂತಂದ್ರೆ ಶ್ರೀರಾಮನವಮಿ ದಿವಸ ರಾಮನನ್ನು ಪೂಜಿಸಿ ಆತನಿಗೆ ಪಾನಕವನ್ನು ನೈವೇದ್ಯವಾಗಿ ಅರ್ಪಿಸೋದು ಕೇವಲ ಒಂದು ರೀತಿ ಪ್ರಸಾದ ಅಲ್ಲ, ಮತ್ತು ಇದು
ಇದು ನಮಗೇನಂತಂದ್ರೆ ರಾಮನ ಮೇಲಿನ ಭಕ್ತಿ ವಾತ್ಸಲ್ಯವನ್ನು ಮತ್ತು ಗೌರವವನ್ನು ಪ್ರತಿನಿಧಿಸುತ್ತೆ. ಮತ್ತು ಭಕ್ತಿಯ ಮಾರ್ಗದಲ್ಲಿ ನಡೆಯುವಂಥ ಸಮಯದೊಳಗೆ ನೋಡಿರಿ ಸರಳತೆ ಕೂಡ ಅತ್ಯಂತ ಮಹತ್ವ ಅಂತಲೇ ಹೇಳ್ಬೋದು. ಸರಳ ಹಾಗೂ ಸುಲಭವಾದ ಪಾನಕ ಏನಂತಂದ್ರೆ ನಮಗಿದು ಏನಂದ್ರೆ ಸರಳತೆಯನ್ನು ತೋರಿಸಿಕೊಡುತ್ತೆ. ಆದ್ದರಿಂದ ಈ ರಾಮನವಮಿಯಲ್ಲಿ ದೈವಿಕ ಭಗವಂತನ ಆಶೀರ್ವಾದವನ್ನು ಪಡೆಯಲು ರಾಮನಿಗೆ ಪಾನಕವನ್ನು ಮಾಡಿ ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡಿ ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ರಾಮನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗಾಗಿ ನೋಡಿರಿ ರಾಮನವಮಿ ದಿವಸ ರಾಮನಿಗಾಗಿ ವಿಶೇಷವಾದ ಖಾದ್ಯವನ್ನು ತಯಾರಿಸಿ ಅರ್ಪಿಸ್ಬೇಕಂತನೂ ಏನಿಲ್ಲ. ಪಾನಕವನ್ನು ನೀವು ರಾಮನಿಗೆ ನೈವೇದ್ಯವಾಗಿ ಇಡ್ಬೋದು. ಮತ್ತು ರಾಮನನ್ನು ಸುಲಭವಾಗಿ ಒಲಿಸಿಕೊಳ್ಳುವಂತೆ ಮಾಡೋದು, ರಾಮನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುವಂತೆ ಮಾಡೋದು ಕೂಡ. ಹಾಗಾಗಿ ನೋಡಿರಿ ರಾಮನವಮಿ ದಿನ ಪಾನಕ ರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡೋದು ಅನ್ನೋ ಒಂದು ಉದ್ದೇಶದಿಂದ ರಾಮನಿಗೆ ಪ್ರಿಯವಾದ ಈ ಒಂದು ಪಾನಕವನ್ನು ಸರಳ ರೀತಿಯಿಂದ ಮಾಡಿ ಮತ್ತು ರಾಮನಿಗೆ ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡುವಂಥದ್ದು ವಾಡಿಕೆ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.